ಬೈರತಿರಣಗಲ್ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ಸನ್ನು ಪಡೆದುಕೊಂಡಿರುವಂಥದ್ದು. ಸೊ ಒಂದು ಸಿನಿಮಾ ಸಕ್ಸಸ್ ಅಂತ ನಂತರದಲ್ಲಿ ಬರೋದೇ ಕಲೆಕ್ಷನ್ ವಿಚಾರದಲ್ಲಿ ಮತ್ತು ಏನು ಶೋಗಳಾಗ್ತಿದೆ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಮ್ಮ ಜೊತೆ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಎಗೇನ್ ಮತ್ತೊಂದು ಸಕ್ಸಸ್ಫುಲ್ ಸಿನಿಮಾ ನಿಮ್ಮ ಕೈಯಿಂದ ಬರ್ತಾ ಇರೋಂಥದ್ದು ಬೈರತಿರಣಗಲ್. ಸೂಪರ್ ಸಕ್ಸಸ್. ಅಂದರೆ ಈ ಥರದೊಂದು ಸಕ್ಸಸ್ ಇಂಡಸ್ಟ್ರಿಗೆ ಬೇಕಿತ್ತು. ಮೊದಲಿಗೆ ಈ ಸಂಭ್ರಮನ ಈ ಖುಷಿ ಹೇಳೋದಾದರೆ ಮೊದಲನೇದಾಗಿ ಕನ್ನಡ ಜನತೆಗೆ ಯಾಕೆ ಅಂತಂದರೆ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಅಂದರೆ ಮೇನ್ ನಮಗೆ ಪ್ರೇಕ್ಷಕರು. ಪ್ರೇಕ್ಷಕರಿಗೆ ಮೊದಲನೇದಾಗಿ ದೊಡ್ಡ ಥ್ಯಾಂಕ್ಸ್ ಅವ್ರಿಗೆ. ಅವರಿಂದನೇ ಧನ್ಯವಾದಗಳನ್ನ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಇದು. ನಿಮಗೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಬೈರತಿರಣಗಲ್. ಆಮೇಲೆ ಏನಂತ ಹೇಳೋದು, ಏನೋ ಒಂದು ಯಾವುದೋ ಒಂದು ಜನ್ಮದ ಒಂದು ಪುಣ್ಯ ಅಂತ ಹೇಳ್ಬೇಕು. ಯಾಕೆಂದರೆ ಅಂಥ ದೊಡ್ಡ ಬ್ಯಾನರು ನಮಗೆ ಕರೆದಿ ಒಂದು ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಅನ್ನೋದೇ ಒಂದು ಪುಣ್ಯ. ಅದು ಮಾಡಿರೋದಕ್ಕೆ ಅದೊಂದು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಲ್ಲ, ಅವಾಗಲೇ ನಮಗೆ ಮೊದಲನೇ ಗೆಲುವು. ಅಲ್ಲಿಂದ ಜನಗಳು ಕೊಟ್ಟಿದ್ದು ಎರಡನೇ ಗೆಲುವು. ನಾನು ಹೇಳಿದ್ನಲ್ಲ ಅವಾಗ ಒಳಗಡೆನೂ ಅದೇ ಹೇಳಿದೆ. ನಮಗೆ ಭೀಮಾ ಸಿನಿಮಾಗೆ, ನಮ್ಮ ಪ್ರೊಡಕ್ಷನ್ಗೆ ಅಣ್ಣ ಬಂದು ಹೆವಿ ಸಪೋರ್ಟ್ ಮಾಡಿದರು. ಹೆವಿ ಅಂದರೆ ಹೆವಿ. ಅವ್ರಿಗೆ ನಾವೇನೋ ನಾನು ಮಾಡಬೇಕು ಅನ್ನೋದೊಂದು ಇತ್ತು. ಬಟ್ ಅದು ಇಷ್ಟು ಮಟ್ಟಕ್ಕೆ ಆಗುತ್ತೆ ಅನ್ನೋದು ತುಂಬ ಹ್ಯಾಪಿ. ಎಸ್ ಆರ್ ಡಿಸ್ಟ್ರಿಬ್ಯೂಟರ್ ಆಗಿ ಅಂದರೆ ಸಿನಿಮಾ ರಿಲೀಸ್ ಆಗೋ ಮೊದಲೇ ಒಂದಷ್ಟು ಕಂಟೆಂಟ್ ನೋಡ್ಬಿಟ್ಟು ನೀವು ಆಲ್ರೆಡಿ ಭವಿಷ್ಯ ಹೇಳ್ಬಿಟ್ಟಿದ್ರಂತೆ. ಅಂದರೆ ಎಲ್ಲ ಈಗ ಬಂದು ಥಿಯೇಟರ್ ಓನರ್ಸ್ ಎಲ್ಲ ಒಂದು ತುಂಬ ಮೆಚ್ಚುಗೆ ಮಾತಾಡಿದೆ. ಯಾಕಂದರೆ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ, ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ 5-6 ತಿಂಗಳ ಹಿಂದೆ ಥಿಯೇಟರ್ಸ್ನೆಲ್ಲ ಬುಕ್ ಮಾಡ್ತಿದ್ದಾರೆ. ತುಂಬ ದೊಡ್ಡ ಯೋಚನೆ ಮಾಡಿದ್ರಿ ಸಿನಿಮಾ ಗೆಲ್ಲುತ್ತೆ ಅಂದರೆ. ಯಾವ ಕಾರಣಕ್ಕೆ ಅನಿಸುತ್ತೆ ಸರ್ ಈ ಮಟ್ಟಿಗೆ ಬೈರತಿರಣಗಲ್ ಸಕ್ಸಸ್ ಆಗುತ್ತೆ ಅಂತ? ಸರ್ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಅದನ್ನು ಫಸ್ಟು ಟೈಟ್ಲ್ ಅನೌನ್ಸ್ ಮಾಡಿ ಇದನ್ನು ಮಾಡಿದಾಗಲೇ ನಾನು ತುಂಬ ಜನಕ್ಕೆ ಹೇಳಿದ್ದೆ, ಈ ಸಿನಿಮಾ 200% ಇದು. ಅಂದರೆ ನಾವೇನು ಗೊತ್ತಾ ಸರ್, ಅದು ನಾವೇನು ಪಂಡಿತರಲ್ಲ. ನಾವು ಮಾಡಿರ್ತ ಕೆಲವೊಂದ್ಸಲ ನಾವು ಗೆಸ್ ಮಾಡೋದು ದಬಾಕೊಳ್ಳುತ್ತೆ. ಬಟ್ ಏನು ಅಂತ ಅಂದರೆ 90% ಏನೋ ಒಂದು ಗೆಸ್ ಮಾಡ್ತೀವಿ, ಒಂದು ಮಿನಿಮಮ್ ಏನೋ ಒಂದು ಹಿಂಗೆ ಆಗ್ಬೋದು ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಮೇಲೆ ಹೋಪ್ ಹೆವಿ ಇತ್ತು. ನೀವು ನನಗೆ ಇಂಟರ್ವಲ್ಗೆ ಇದು ಕೇಳಿದ್ರಿ, ನೀವು ಒಂದು ಬೈಟ್ ಕೊಡಿ ಸರ್ ಇದ್ರ ಬಗ್ಗೆ. ನಾನೇ ನಿಮ್ಗೆ ಹೇಳಿದ್ದೆ, ನಿಮಗೂ ನೆನಪಿರಬೇಕು, ಸಿನಿಮಾ ಹಿಟ್ ಆಗುತ್ತೆ ಸರ್, ಆಮೇಲೆ ಮಾತಾಡೋಣ ನಾವಿಬ್ಬರು ಅಂತ ಅಂದ್ಬಿಟ್ಟು. ಅಂದರೆ ಇದನ್ನು ನಾವು ಒಂದು ಗೆಸ್ ಮಾಡ್ತೀವಿ ಅಷ್ಟೇ. ಸಾಧಾರಣವಾಗಿ ನಮಗೆ ಈ ಟೈಟ್ಲು, ಈ ಪ್ರೊಡಕ್ಷನ್ ಹೌಸು, ಆಮೇಲೆ ಡೈರೆಕ್ಟ್ರು, ಆಮೇಲೆ ಯಾವ ರೀತಿ ಮಾಡಿದ್ದಾರೆ, ಇವೆಲ್ಲ ಒಂದು ಜನಗಳು ಹೆಂಗೆ ಗೆಸ್ ಮಾಡಿ. ಈಗ ಓಪನಿಂಗ್ ಹೆಂಗೆ ಬರುತ್ತದೆ, ಈಗ ಒಂದೇ ಇರೋದು. ಈಗ ಒಂದು ಸಿನಿಮಾ 10,000 ರೂಪಾಯಿ ಕಲೆಕ್ಷನ್ ಇದ್ರೆ ಇನ್ನೊಂದು ಸಿನಿಮಾ 25,000 ಕಲೆಕ್ಷನ್ ಇರ್ತದೆ. ಅದು ಜನಗಳು ಗೆಸ್ ಮಾಡ್ತಾರೆ. ಫಸ್ಟ್ ನಾವೊಬ್ಬ ಆಡಿಯನ್, ಆ ರೀತಿ ನಾವೊಂದು ಗೆಸ್ ಮಾಡ್ತೀವಿ ಅಷ್ಟೇ. ನಾವೇನು ಪಂಡಿತರಲ್ಲ. ಅದರಲ್ಲಿ ಗೆಸ್ ಮಾಡಿದ್ರಲ್ಲಿ ಪಕ್ಕ ವರ್ಕೌಟ್ ಆಯಿತು. ಆಮೇಲೆ ನಾನು ಥಿಯೇಟರ್ಗೆಲ್ಲ ಹೇಳಿದ್ದೆ ಈ ಸಿನಿಮಾ 200% ಹೋಗುತ್ತೆ ಅಂತ. ಏನೋ ಗಾಡ್ ಗ್ರೇಸ್ ಚೆನ್ನಾಗಾಯಿತು. ನಿನ್ನೆ ತನಕ ನಂಬರ್ಸ್ ಅಂದರೆ 3-4 ದಿನದಲ್ಲೇ 2 ಲಕ್ಷ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಬುಕ್ ಮೈ ಶೋನಲ್ಲೇ ಇನ್ನು ವಾಕಿರ್ಸ್ ಇನ್ನೂ ಡಬ್ಬರ್ ಆಗಿರುವಂಥದ್ದು. ಸೊ ಅದೆಲ್ಲ ನೋಡಿದಾಗ ಕಲೆಕ್ಷನ್ ವಿಚಾರದಲ್ಲಿ ಬೈರತಿರಣಗಲ್ ದಾಖಲೆ ಯಾವ ಮಟ್ಟಿಗಿದೆ ಅನ್ನೋದು? ಸರ್ ನಮಗೆ ಬುಕ್ ಮೈ ಶೋದಲ್ಲಿ ಈಗ ನೋಡಿ, ಬೆಂಗಳೂರು ಸಿಟಿಲಿ ನಿಮಗೆ ಬುಕ್ ಮೈ ಶೋ ಅಂತ ಬರುತ್ತೆ. ಈಗ ಒಂದು ಲೈಕ್ ಎಕ್ಸಾಂಪಲ್, ಒಂದು ಥಿಯೇಟ್ರಲ್ಲಿ 600 ಕೆಪಾಸಿಟಿ ಇತ್ತು ಅಂತ ಅಂದರೆ, ಬುಕ್ ಮೈ ಶೋದಲ್ಲಿ ನಿಮ್ಗೆ ಒಂದು 150 ಟಿಕೆಟ್ ಹೋಯ್ತು ಅಂದರೆ 450 ಟಿಕೆಟ್ ನಿಮಗೆ ಆಫ್ಲೈನಲ್ಲಿ ಹೋಗುತ್ತೆ. ಈಗ ಎಷ್ಟೋ ಜನ ಎಲ್ಲರಿಗೂ ಗೊತ್ತಿದೆ ಇವತ್ತು ಬುಕ್ ಮೈ ಶೋದ ಆನ್ಲೈನ್ ಪೇಮೆಂಟ್ಗೆ 25 ರೂಪೀಸ್ 30 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಎಲ್ಲರೂ ಗೊತ್ತಿದೆ. ಆಮೇಲೆ ವಾಕಿನ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ ನಮ್ಮ ಸಿನಿಮಾಗಳಿಗೆ. ಬಟ್ ಜಸ್ಟ್ ಓನ್ಲಿ ಆನ್ಲೈನ್ ಬರೀ BMS ಒಂದಲೇ 1,92,000 ಟಿಕೆಟು ವಿತಿನ್ 4 ಡೇಸ್ ಸೇಲ್ ಆಗಿರ್ತಕ್ಕಂಥದ್ದು. ನನಗೆ ಗೊತ್ತಿರೋಂಗಿದೆ ಹೈಯೆಸ್ಟ್ ಈ ವರ್ಷಕ್ಕೆ. ಸರ್ ಹೇಗೇನು ಶಿವಣ್ಣ ಬಾಕ್ಸ್ ಆಫೀಸ್ ಕಿಂಗ್ ಆಗಿರುವಂಥದ್ದು. ಯಾಕಂದರೆ ಅವ್ರ ಸಿನಿಮಾ ಬರ್ತಾರೆ ಅಂತಂದರೆ ಮೊದಲು ಹೇಳಿದಾಗೆ ಥಿಯೇಟ್ರ್ ಓನರ್ಸು, ಮಕ್ಕಳು, ಹೆಣ್ಮಕ್ಳು, ಮನೆಯವರಿರೋ ಅಂದರೆ ಮನೆ ಮಂದಿ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಎಲ್ಲ ಬಂದು ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತೆ. ಆ್ಯಸ್ ಅ ಇಂಡಸ್ಟ್ರಿ ಉಳಿವಿಗೋಸ್ಕರ ಶಿವಣ್ಣ ಅವ್ರ ಸಿನಿಮಾ ಮತ್ತು ಈ ಥರದೊಂದು ಸಿನಿಮಾ ಎಷ್ಟು ಅವಶ್ಯಕತೆ ಇದೆ? ಸರ್ ನಾನು ಹೇಳಿದ್ನಲ್ಲ ನಿಮಗೆ, ಈ ಸಿನಿಮಾನ ನಾವು ಡೇಟಾ ಅವ್ರು ಅನೌನ್ಸ್ ಮಾಡಿದಾಗ, ಡಿಸ್ಟ್ರಿಬ್ಯೂಷನ್ ನಮಗಾದಾಗ ನಾನು ಒಂದಷ್ಟು ಥಿಯೇಟ್ರಿಗೆ ಫೋನ್ ಮಾಡ್ತೀನಿ. ಏಕೆ ಅಂತ ಅಂದರೆ ಅವತ್ತು ಡೇಟ್ಗೆ ಸಿನಿಮಾಗಳು ಬರ್ತಾ ಅಂದ್ಬಿಟ್ಟು ನಾವು ಮುಂಚೆ ಏನು ಮಾಡ್ತೀವಿ, ಒಂದು ಮೇನ್ ಥಿಯೇಟ್ರುಗಳು ಅಂತ ನಾವು ಇಟ್ಕೊಂಡಿರ್ತೀವಿ. ಈಗ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಮ್ಗೊಂದು ಸ್ವಲ್ಪ ಪರ್ಟಿಕ್ಯುಲರ್ ಥಿಯೇಟ್ರುಗಳು ಬೇಕಿದ್ದಾಗ ಅವಾಗ ಫೋನ್ ಮಾಡ್ತೀವಿ, ಸರ್ ಈ ಥರ ಡೇಟ್ ಹಿಂಗೆ ಬರ್ತೀವಿ ನಾವು ಹಿಂಗೆ ಅಂತ. ನಾವು ಎಷ್ಟೋ ಜನ ಅವರೇ ವಾಲಂಟ್ರಿಯಾಗಿ ನಮಗೆ ಸಿನಿಮಾನ ಅವರೇ ಡೇಟ್ ಬ್ಲಾಕ್ ಮಾಡಿಕೊಂಡು, ಅಂದರೆ ಅವ್ರಿಗೂ ಅಷ್ಟು ಓಪು, ಈಗ ನಮ್ಗೆ ಹೆಂಗೆ ಅಷ್ಟು ಓಪು ಅವ್ರಿಗೂ ಅಷ್ಟೇ ಓಪು, ಆ ರೀತಿ ಮಾಡಿದ್ದು ಸಿನಿಮಾ. ಬಟ್ ಏನು ಅಂತ ಅಂದರೆ ಇವತ್ತು ಸಕ್ಸಸ್ ಮೀಟಲ್ಲಿ ಇವೆಲ್ಲ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಬಟ್ ತುಂಬ ಇಂಡಸ್ಟ್ರಿ ತುಂಬ ಅಂದರೆ ಒಂದು ರೀತಿ ಸಿನಿಮಾಗಳು ಫ್ಲೋ ಇಲ್ಲ ಥಿಯೇಟ್ರುಗಳಿಗೆ. ಈಗ ಇವಾಗ ಇರತಕ್ಕಂಥ ಆ ಟೈಮಲ್ಲಿ ಎಂಥ ಸಿನಿಮಾ ಆದರೂ ನಿಮಗೆ 2 ವಾರ 3 ವಾರ ಮೊದಲು ರೀತಿ ನಿಮ್ಗೆ 100 ಡೇಸ್ ಹೋಗೋದು ಅದೆಲ್ಲ ಇಲ್ಲ. ಯಾಕೆಂದರೆ ನಾವೆಲ್ಲ ರಿಲೀಸ್ನ ನಾವು ದೊಡ್ಡ ಸ್ಕೇಲಲ್ಲಿ ಹೋಗ್ತೀವಿ. ಈಗ ಇದನ್ನು ನಾವು 300 ಥಿಯೇಟ್ರಲ್ಲಿ ಹೋಗಿದ್ದೀವಿ. ಹಾಗಾಗಿ ನಮ್ಗೇನಾಗುತ್ತೆ 1 or 2 ವೀಕ್ಸ್ಗೆ ಡ್ರೈ ಆಗುತ್ತೆ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ 100 ಡೇಸ್ ಏನು ಹೋಗ್ತಿತ್ತು ಇದು ಇವಾಗ ಬರುತ್ತೆ. ಬಟ್ ನಮಗೆ ಫ್ಲೋ ಬೇಕು. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಏನು ಈಗ ನೋಡಿ 2 ವೀಕ್ಸ್ ಬ್ಯಾಕು ಬಗೀರ ಬಂತು, ವೆರಿ ಗುಡ್.
ಅದ್ರ 2 ವೀಕ್ಸ್ ಬ್ಯಾಕ್ ಇನ್ನೊಂದು ಸಿನಿಮಾ ಬಂತು. ಈಗ ನೆಕ್ಸ್ಟು ಈಗ UI ಬರುತ್ತೆ, ಈಗ ನೆಕ್ಸ್ಟು ಸುದೀಪ್ ಸರ್ದು ಬರುತ್ತೆ. ಈಗ ಹಿಂಗೆ ಫ್ಲೋ ನಿಮಗೆ ಕಟ್ ಆಗಬಾರ್ದು ಯಾವತ್ತೂ. ಈಗ ಏನಾಯಿತು ಅಂತ ಈ ಮೂವಿ ಬರೋ ಟೈಮಲ್ಲಿ ನಿಮಗೆ ಫ್ಲೋಗಳು ಸ್ವಲ್ಪ ಇತ್ತು ಅಷ್ಟೇ, ಬಟ್ ಅದ್ರ ಹಿಂದೆ ಬರುವಾಗ ಫ್ಲೋಗಳೆಲ್ಲ ತುಂಬ ಕಡಿಮೆ ಇತ್ತು. ಹಂಗಾಗಿ ನೆಕ್ಸ್ಟು ಸಿನಿಮಾಗಳು ಬರಬೇಕು, ಅವಾಗ ನಿಮಗೆ ಇಂಡಸ್ಟ್ರಿ ಚೆನ್ನಾಗಿರೋದು. ಬರೀ ಒಂದು ಭೀಮಾ, ಒಂದು ಭೈರತಿ ರಣಗಲ್ಲು, ಒಂದು ಬಗೀರ, ಒಂದು ಕೃಷ್ಣ ಪ್ರಣಯ ಸಖಿ ಅಲ್ಲ, ಸಿನಿಮಾಗಳು ಕಂಟಿನ್ಯೂ ಬರಬೇಕು, ಆವಾಗಲೇ ಇಂಡಸ್ಟ್ರಿ ಚೆನ್ನಾಗಿರೋದು. ಸಿನಿಮಾ ರಿಲೀಸ್ಗೂ ಮೊದಲೇ ಶೋಗಳಿಗೆ ಬೇಡಿಕೆ ಬರೋದು ಬೇರೆ, ರಿಲೀಸ್ ಆದ್ಮೇಲೂ 4-5 ದಿನ ಬಿಟ್ಟು ಒಂದಷ್ಟು ಥಿಯೇಟರ್ಗಳಲ್ಲಿ ಶೋಗಳು ಬೇಕು ಅಂತ ಕೇಳಿದ್ರೆ, ಬಟ್ ಆ ಥರದ್ದೆಲ್ಲವೂ ಸಾಧ್ಯತೆಗಳು ಬಗಿರಾಗಿದೆ. ನೀವು ಹೇಳಿದ್ರಿ ಒಂದಷ್ಟು ದೊಡ್ಡ ನಂಬರ್ಸಲ್ಲೇ ಶೋಗಳಿಗೆ ಹೆಚ್ಚಿನ ಶೋಗಳು ಕೇಳ್ತಾ ಇದ್ರೆ ಅಂತ. ಹೌದು, ಯಾಕೆ ಅಂತಂದರೆ ನಮಗೆ ಇಲ್ಲಿ ಮಲ್ಟಿಪ್ಲೆಕ್ಸ್ಗಳೆಲ್ಲ ಶೋಗಳೆಲ್ಲ ಏನಿದೆ ಈಗ ಒಂದು 8 ಶೋ 6 ಶೋ ಇರೋವೆಲ್ಲ ನಿಮಗೆ 12 ಶೋ 13 ಶೋ ಈ ರೀತಿ ಮಾಡಿದ್ದಾರೆ. 2 ಶೋ 3 ಶೋ ಇರೋದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ನಿಮಗೆ ತ್ರಿನೇತ್ರ ಥಿಯೇಟ್ರಿಗೆ ಹಾಕಿದ್ದು ನಾವು, ಅಲ್ಲಿ ಕ್ರೌಡ್ ಎಲ್ಲ ಹೆವಿಯಾಗಿ ಪಕ್ಕದಲ್ಲಿ ಇನ್ನೊಂದು ಥಿಯೇಟ್ರ್ ಇದೆ ತ್ರಿಶೂಲ್ ಅಂತ, ಅಲ್ಲಿ ಶೋ ಕೊಟ್ಟವ್ರು ಎಕ್ಸ್ಟ್ರಾ ಶೋಗಳು. ಊರ್ವಶಿ ಥಿಯೇಟ್ರಲ್ಲಿ ನಾವು ಹಾಕಿದ್ದು 2 ಶೋ, ಇವತ್ತು ಬುಕ್ ಮೈ ಶೋ ನೋಡಿ ನೀವು 4 ಶೋ ಇದೆ. ಇದು ಏನು ಅಂತ ಅಂದರೆ ಇದು ದ ಸಿಂಪ್ಟಮ್ಸ್ ಆಫ್ ದ ಸಕ್ಸಸ್ ಅಷ್ಟೇ. ಇದೆ ಸಿಂಪ್ಟಮ್ ಆಫ್ ದ ಸಕ್ಸಸ್ ಏನು ಅಂತ ಅಂದರೆ ಇದನ್ನೇ, ದ ಶೋ ಇನ್ಕ್ರೀಸ್ ಯಾವಾಗ ಆಗುತ್ತೆ ದೆನ್ ವಿಲ್ ಡಿಸೈಡ್ ಇಟ್ಸ್ ಎ ಮೂವಿ ಇಸ್ ಎ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಅಷ್ಟೇ. ರಾಜಾರಾಮ್ ಅವರು ತುಂಬ ಒಳ್ಳೆ ಮಾತು ಹೇಳಿದ್ರು. ಅಂದರೆ ಥಿಯೇಟ್ರ್ಗಳು ಒಣಗೋಗಿ ನಿಂತಿತ್ತು, ಬಟ್ ಏನು ಭೈರತಿ ರಣಗಲ್ ಬಂದು ನಿಜಕ್ಕೂ ಒಂದು ರೀತಿ ಹಸಿರ ಮಾಡಿದೆ ಅಂದರೆ ಥಿಯೇಟ್ರ್. ಅಂದರೆ ಇಂಥದ್ದೊಂದು ಕಷ್ಟದ ಸಂದರ್ಭದಲ್ಲಿ ಸ್ಟಾರ್ ಸಿನಿಮಾಗಳು ಬರ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರಿ ಫ್ಲೋ ಕಮ್ಮಿ ಆಗ್ತಾ ಇದೆ ಅಂತ. ಸೊ ಇನ್ನು ಮುಂದಾದರೂ ಅದು ಕಮ್ಬ್ಯಾಕ್ ಮಾಡುತ್ತಾ ಇಂಡಸ್ಟ್ರಿ ಅಂತ ಈ ಥರದೊಂದು ಸಕ್ಸಸ್ ನೋಡಿದ್ಮೇಲೆ? ಖಂಡಿತ ಸರ್, ಖಂಡಿತ. ಯಾಕೆ ಅಂತಂದರೆ ನಿಮ್ಗೆ ಅವ್ರು ಹೇಳಿದ್ನಲ್ಲ, ಅವರು ಮೈಸೂರಲ್ಲಿ ಅವ್ರದ್ದು ಗಾಯತ್ರಿ ಅಂತ ಥಿಯೇಟ್ರ್ ಓನರ್ ಅವರು. ಈವೆಂಟಿಗೆ ನಾವೇ ಕರೆದಿದ್ದು ಅವ್ರಿಗೆ. ಯಾಕೆ ಅಂತಂದರೆ ನಿಮಗೆ ಥಿಯೇಟ್ರದ್ದು ಏನು ಅಂತ ಗೊತ್ತಾಗಬೇಕು. ಈಗ ಬರೀ ಟೀಮಲ್ಲಿ ಮಾತಾಡೋದು, ನಾವು ಡಿಸ್ಟ್ರಿಬ್ಯೂಟರ್ ಮಾತಾಡೋದು, ಹೀರೋ ಮಾತಾಡೋದು, ಇವೆಲ್ಲ ಮಾಮೂಲಿ ಯಾವಾಗಲೂ ಮಾತಾಡೋದು. ಒಬ್ಬ ಥಿಯೇಟ್ರ್ ಮಾತಾಡಿದ್ರೆ ನಿಮಗೆ ಫ್ಯಾಕ್ಟ್ ಗೊತ್ತಾಗುತ್ತೆ ಅಂದ್ಬಿಟ್ಟು ಟೀಮಲ್ಲೇ ಪ್ಲ್ಯಾನ್ ಮಾಡಿದ್ದು ಅದನ್ನು. ಯಾರು ಶಿವಣ್ಣ ಸರ್, ಗೀತಾಗೆ ಇವರೇ ಕೂತ್ಕೊಂಡು ಒಂದಷ್ಟು ಥಿಯೇಟ್ರನ್ನ ಪ್ಲ್ಯಾನ್ ಮಾಡಿದ್ದು. ಇದು ನೆನ್ನೆ ಪ್ಲ್ಯಾನ್ ಮಾಡಿದ್ರಿಂದ ಒಂದಷ್ಟು ಥಿಯೇಟ್ರ್ ಬರೋಕ್ಕಾಗಲಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ, ಹಂಗೆ ಈಗ ಒಂದು ಥಿಯೇಟ್ರಿಗೆ ತುಂಬ ಖರ್ಚು ಬರುತ್ತೆ, ಸ್ಯಾಲರಿಗಳಿಂದ ಹಿಡ್ದು KB ಬಿಲ್ಗಳಿಂದ ಹಿಡ್ದು ಪ್ರತಿಯೊಂದು. ಅದನ್ನೆಲ್ಲ ತೂಗಿಸ್ಬೇಕು ಅಂತಂದರೆ ಸಿನಿಮಾ ಅವ್ರಿಗೂ ಬರಬೇಕು. ಈಗ ನಿಮಗೆ ಸಾಧಾರಣ ಆದರೆ ಬರೋಕ್ಕಾಗಲ್ಲ. ಈಗ ಇವತ್ತು ನಿಮಗೆ ಮೈಸೂರಲ್ಲಿ ನಮಗೆ ನಿಯರ್ಲಿ ಇವತ್ತು ಮಂಗಳವಾರ, ಇವತ್ತು ಹಾಲಿಡೇ ಇಲ್ಲ, ಏನಿಲ್ಲ. ನಿಯರ್ಲಿ ಇವತ್ತು 70% ಕಲೆಕ್ಷನ್ ಇದೆ. ಎಕ್ಸ್ಟ್ರಾಡಿನರಿ ಹೇಳಬೇಕು ಅಂತ ಅಂದರೆ ಇದು ಆಲ್ಮೋಸ್ಟ್ ನಮಗೆ ನಿನ್ನೆವರೆಗೂ ಆಲ್ಮೋಸ್ಟ್ ಆಲ್ ಶೋಸ್ ಫುಲ್ ಹೋಗಿದೆ. ಮೈಸೂರಲ್ಲಿ 2 ಥಿಯೇಟ್ರ್ ಹಾಕಿದ್ದೀನಿ, ಸಂಗಮ್ ಹಾಕಿದ್ದೀನಿ, ಗಾಯತ್ರಿ ಹಾಕಿದ್ದೀನಿ, ಪ್ಲಸ್ ನಿಮ್ಗೆ 6 ಮಲ್ಟಿಪ್ಲೆಕ್ಸ್ ಇದೆ ಮೈಸೂರಲ್ಲಿ. 6 ಮಲ್ಟಿಪ್ಲೆಕ್ಸಿಂದ ನಮಗೆ ಹೆಚ್ಚು ಕಡಿಮೆ ಶೋಗಳೇ ನಿಯರ್ಲಿ ನಮಗೆ ಒಂದು 35 ಶೋಸ್ ಇದೆ. ಇಲ್ಲಿ 8 ಶೋಸ್ ಇದೆ, 40+ ಶೋಸ್ ಇದೆ ನಿಮಗೆ. ಮೈಸೂರು ಬಂದು ನಿಮಗೆ ಎಕ್ಸ್ಟ್ರಾಡಿನರಿ ಇದೆ ನಿಮಗೆ. ಇನ್ನು ಕೊನೆಯದಾಗಿ ಶಿವಣ್ಣ ಅವ್ರ ರೆಕಾರ್ಡನ್ನು ಅವರೇ ಬ್ರೇಕ್ ಮಾಡಿರೋ ಅಂತ ಒಂದು ವಿಚಾರ ಬರ್ತಾ ಇದ್ರು. ಟಗರು ಸಿನಿಮಾದ ಕಲೆಕ್ಷನ್ ಏನಿದೆ ಒಂದು ವಾರದಲ್ಲಿ 4-5 ದಿನದಲ್ಲಾಗುತ್ತೆ, ಅದನ್ನೆಲ್ಲ ಬ್ರೇಕ್ ಮಾಡಿದೆ ಅಂತ, 10 ಕೋಟಿಗೂ ಮೇಲೆ ಗ್ರಾಸ್ ಬಂದಿದೆ ಅಂತ. ಸರ್ ಇಲ್ಲ, ಆ ರೀತಿ ಅಂತಲ್ಲ. ನಿಮ್ಗೇನಾಗುತ್ತೆ, ಟಗರು ಬಂದು ಅದು ಒಂದು ಮೈಲ್ ಸ್ಟೋನ್ ಮೂವಿ. ಯಾಕೆಂದರೆ ಅವಾಗ ಇದ್ದಿದ್ದು 2017-18ನಲ್ಲಿ ರೇಟ್ ಆಫ್ ಅಡ್ಮಿಷನ್ ಬೇರೆ, ಅವಾಗ ಇದ್ದತಕ್ಕಂಥ ಥಿಯೇಟರ್ ಸೆಟಪ್ ಬೇರೆ, ಅವಾಗ ನಂಬರ್ ಆಫ್ ಸ್ಕ್ರೀನ್ಸ್ ಆಗ್ತಿದ್ದು ಬೇರೆ. ಅವಾಗ ನಿಮಗೆ 80 ರೂಪಾಯಿ ಟಿಕೆಟ್ ರೇಟ್ ಇವತ್ತು 120 ರೂಪಾಯಿ ಇದೆ, 150 ರೂಪಾಯಿ ಇದೆ. ನಿಮಗೆ ಆ ಮೂವಿ ಬೇರೆ, ಈ ಮೂವಿ ಬೇರೆ. ಈಗ ನಿಮಗೆ ಆಟೋಮೆಟಿಕಲ್ಲಿ ನಿಮ್ಗೆ ಹಿಂಗೆ ರೈಸ್ ಆದಾಗ ರೇಷೋ ಆಟೋಮೆಟಿಕ್ ರೈಸ್ ಆಗುತ್ತೆ. ನಾನು ಕಂಡಂಗೆ, ನಾನು ಇಂಡಸ್ಟ್ರಿಯಲ್ಲಿ ಒಂದು 7-8 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಇರೋಂಗೆ, ಶಿವಣ್ಣವ್ರದ್ದು ರೀಸೆಂಟ್ ಮೂವೀಸು, ಹಳೆಯವಕ್ಕೆಲ್ಲ ನೀವು ಕಂಪೇರ್ ಮಾಡಬೇಡಿ ಬಿಡಿ, ರೀಸೆಂಟ್ ಮೂವೀಸಲ್ಲಿ ಇದು ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಟಗರು ಆದಮೇಲೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಜಗದೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.